ಬೆಂಗಳೂರಲ್ಲಿ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಪರದಾಡಿದ್ದಾರೆ. ಸರ್ಕಾರದ ವಿರುದ್ಧ ಹೀಗಾಗಿ ಬೆಂಗಳೂರು ಆಟೋ ಸಾರಥಿಗಳು ತಿರುಗಿ ಬಿದ್ದಿದ್ದಾರೆ. ಹೋಟೆಲ್ನವರ ಜೊತೆ ಸಭೆ ಮಾಡಿದ್ರಿ, ನಾವು ಕಾಣೋದಿಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಮುನಿಯಪ್ಪನವರೇ, ನಮ್ಮ ನೋವು ನಿಮಗೆ ಅರ್ಥ ಆಗ್ತಿಲ್ವಾ? ಸಚಿವ ರಾಮಲಿಂಗಾರೆಡ್ಡಿ ಯಾಕೆ ನಮ್ಮ ಸಮಸ್ಯೆ ಕೇಳಲು ಬರಲ್ಲ ಅಂತ ಬೆಂಗಳೂರು ಉಸ್ತುವಾರಿ ಸಚಿವರು ಮಾತಾಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೈಲಿ ಬೆಳಗಿಂದ ನೋಡಿ ಸಾಯಂಕಾಲ ಆಗಲಿ ರಾತ್ರಿ ಇಲ್ಲೇ ಕ್ಯೂ ಅಲ್ಲಿ ನಿಂತಿರ್ತಾರಲ್ಲ, ಹೋಟ್ಲುಗಳದ್ದು ಪ್ರಾಬ್ಲಮ್ ಒಂದು ನೋಡಿ 5 ನಿಮಿಷದಲ್ಲೇ ಸಹಾರ ಮಾಡ್ತಾರೆ ಅವರು. ನನ್ನ ಲೆಕ್ಕದಲ್ಲಿ ಅವ್ರು ಏನಾದರೂ ಕಮಿಷನ್ ತೊಗೊಳ್ತಾ ಇದ್ದಾರೆ ಸರ್ಕಾರ. ನಾವು ಏನು ಕೂಡ ಇಷ್ಟಪಟ್ಟಿದ್ದೀವಿ, ಈಗ ಈ ಸರ್ಕಾರ ಬಂದರೆ ಒಳ್ಳೇದು ಮಾಡ್ತಾರೆ ಅಂತ ಆ ಭಾವನೆಯಿಂದ ನೋಡಿದ್ರೆ ನನ್ನ ಪರ ಆಟೋದವ್ರಿಗೆಲ್ಲ ಕೇಡೆ ಅಂದರೆ ಭಾಳ ಕಂಡಮಾಗಿ ನೋಡ್ತಾ ಇದ್ದಾರೆ. ಆ ಹೋಟೆಲ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀನಿ ಕಾಣ್ತಿದೆ ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇವತ್ತಿಲ್ಲ ನಾಳೆ ಆದರೆ ಈ ಸರ್ಕಾರ ನೋಡಿ ಮುಂದೆ ಕೇಳುಗಾಲ ಬಂದೇ ಬರ್ತಾರೆ. ಯಾರೊಬ್ಬರು ಓಟ್ ಆಗಲ್ಲ, ಸತ್ಯವಾಗಲ್ಲ. ಯಾವ ಜಾತಿ ಆಗಲಿ, ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ ಎಲ್ಲ ಉಗ್ದಿ ಈ ಸರ್ಕಾರ ಇದೇ ಕೊನೆಯ ಸರ್ಕಾರ. ಅದು ಮುಂದೆ ಆ ಸರ್ಕಾರ ಖಂಡಿತವಾಗಿ ಬರಲ್ಲ. ಎಲ್ಲ ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ ನಾವು ಕೇಳಿದ್ದೀವಿ, ಆಟೋ ಡಿಪಾರ್ಟ್ಮೆಂಟ್ ಯಾರು ನೋಡಿ ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಒಂದು ಅರ್ಥ ಆಗ್ತಾ ಇಲ್ಲ. ಅವ್ರ ಅಸೆಂಬ್ಲಿ ಬಗ್ಗೆ ಅವ್ರು ಚಿಂತನೆ ಮಾಡ್ತಾ ಇರ್ತಾರೆ ಹೊರತು ಏನು ನಮ್ಮ ಆಟೋ ಡ್ರೈವರ್ ಚಾಲನೆ ಬಗ್ಗೆ, ನಮ್ಮ ಗ್ಯಾಸ್ ಬಗ್ಗೆ ಆಗಲಿ, ಒಂದು ಹೆಲ್ತ್ ಇನ್ಶೂರೆನ್ಸ್ ಆಗಲಿ, ಪ್ರತಿಯೊಂದು ಆಟೋ ಡ್ರೈವರ್ಗೆ ಯಾವುದೋ ಒಂದು ಇದುವರೆಗೂ ಮಾಡೇ ಇಲ್ಲ. ಇಲ್ಲಿಂದ ಸುಮಾರು 2 ಕಿಲೋಮೀಟ್ರ್ ಸುತ್ತೋಡಿಬೇಕು ನಾವು. ಏನೋ ಗ್ಯಾಸ್ ಬಂಕ್ ಬರಬೇಕಾದ್ರೆ 2 ಕಿಲೋಮೀಟ್ರ್ ಸಿಗಬೇಕು. ಏನು ಈ ಆಟೋ ಡ್ರೈವರ್ಗಳಿಗೆ ಆ ಗ್ಯಾಸ್ ಹಾಕೊಳ್ಳೋಕ್ಕೆ ಒಂದು ದಿನ ಎಲ್ಲ ಆಗೋಗುತ್ತೆ. ಇನ್ನೇನು ಇವ್ರು ರಸ್ತೆಯಲ್ಲಿ ಸಂಪಾದನೆ ಮಾಡ್ತಾರೆ, ಆ ಗ್ಯಾಸ್ ಬರುತ್ತೆ, ಗ್ಯಾಸು ಸರಿಯಾಗಿ ಮೈಲೇಜ್ ಬರಲ್ಲ, ಎಲ್ಲ ಪ್ರತಿಯೊಂದು ಸಮಸ್ಯೆ. ನೀವು ಯಾವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.